ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಹೆಸರಿಗಷ್ಟೇ ಪಾದರಾಯನಪುರ ಹಾಟ್ ಸ್ಪಾಟ್ ಅಂತ ಆಗಿದೆ. ಸೀಲ್ ಡೌನ್ ಮಾಡಿದ್ದಾರೆ ಏರಿಯಾವನ್ನ. ಹಾಗಿದ್ರೂ ಕೂಡ ಎಂದಿನಂತೆ ಜನ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳಿಗೆ ಏನ್ ಮಾಡ್ತಿದಾರೋ, ಪೊಲೀಸ್ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಸೀಲ್ ಡೌನ್ ಅಂತಂದ್ರೆ ಜನ ರೋಡ್ಗೆ ಇಳಿಯಂಗೆ ಇಲ್ಲ. ಅವರಿಗೆ ಅಗತ್ಯ ವಸ್ತು ಬೇಕಂತಂದ್ರೆ ಸರ್ಕಾರ ಪೂರೈಕೆ ಮಾಡಬೇಕು, ಬಿಬಿಎಂಪಿ ಪೂರೈಕೆ ಮಾಡಬೇಕು. ಸೀಲ್ ಡೌನ್ ಅರ್ಥ ಏನು ಅಂತಾನೆ ಅಲ್ಲಿ ಅರ್ಥ ಆಗ್ತಿಲ್ಲ ನಮ್ಗೆ. ಜನ ನೋಡಿ ಎಂದಿನಂತೆ ಓಡಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸೀಲ್ ಡೌನ್ ಅಂತಂದ್ರೆ ಮಾಧ್ಯಮದವ್ರಿಗೂ ಕೂಡ ಆ ಪ್ರದೇಶದಲ್ಲಿ, ಆ ವ್ಯಾಪ್ತಿಯಲ್ಲಿ ಪ್ರವೇಶ ಇರೋದಿಲ್ಲ, ನೋ ಎಂಟ್ರಿ. ಆದ್ರೆ ಜನರಿಗೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಸೀಲ್ ಡೌನ್ ಅಂತಂದ್ರೆ ಅರ್ಥ ಏನು ಅಂತ ಗೊತ್ತಿದೆಯಾ ಇಲ್ವಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಜನ ಪಾದರಾಯನಪುರ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತೆ ಜನರಿಗೂ ಕೂಡ ಒಂದು ಭಯ ಇರಬೇಕಾಗತ್ತೆ. ಸೀಲ್ ಡೌನ್ ಮಾಡಿದ್ದಾರೆ ನಮ್ಮ ಏರಿಯಾನ, ಹಾಟ್ಸ್ಪಾಟ್ ಜೊತೆಗೆ ಸೀಲ್ ಡೌನ್ ಅಂತಂದ್ರೆ ನಾವು ಹೊರಗಡೆ ಬರಬಾರ್ದು ಅಂತ ಸ್ವಯಂ ಪ್ರೇರಣೆಯಿಂದ ಅವರೇ ಮನೇಲಿ ಇರ್ಬೇಕಾಗತ್ತೆ. ನೋಡಿ, ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಮತ್ತೆ ಪಾಸ್ ತೋರಿಸಿ ಅಂತಂದ್ರೆ ಏನೋ ಡೂಪ್ಲಿಕೇಟ್ ಏನೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಗೋಲ್ಮಾಲ್ ಆಗ್ತಾ ಇದೆ. ಪೊಲೀಸರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲಿ ವೆಹಿಕಲ್ ಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಅಡ್ಡ ಹಾಕಿ ಎಲ್ಲಿಗೆ ಹೋಗ್ತಿದ್ದೀರಾ, ಏನ್ ಕತೆ, ಪಾಸ್ ತೋರಿಸಿ ಅಂತೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ ಜನ ಮಾತು ಕೇಳ್ಬೇಕಲ್ಲ. ಪಾದರಾಯನಪುರ ಸೀಲ್ ಡೌನ್ ಆಗಿದೆ, ಆದ್ರೆ ಆ ಚಿತ್ರಣ ಮಾತ್ರ ಸ್ಪಾಟ್ಗೆ ಹೋದಾಗ ಕಂಡು ಬರ್ತಾ ಇಲ್ಲ. ಕೆಲವರಂತೂ ಮಾಸ್ಕ್ ಹಾಕೊಳ್ತಾ ಇಲ್ಲ. ಪೊಲೀಸರು ಅಲ್ಲಿ ಆಗಲ್ಲ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕರ್ಚೀಫ್ ಕಟ್ಕೊಳ್ಳೋದಕ್ಕೆ ಪೊಲೀಸರು ನೋಡಿದ್ಮೇಲೆ ಕೆಲವರೆಲ್ಲ ಮಾಸ್ಕ್ ಹಾಕೊಳ್ಳೋದು, ಏನ್ ಬಟ್ಟೆ ಇದೆ ಅದನ್ನ ಕಟ್ಕೊಳ್ಳೋದು, ಕೆಲವರಂತೂ ಟೀ ಶರ್ಟೇ ಮುಖಕ್ಕೆ ಅಡ್ಡ ಹಿಡ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನ ಒಂಥರ ಬೇಜವಾಬ್ದಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಭಯ ಇಲ್ಲದೆ ಅಲ್ಲಿ ಬೈಕ್ ಸವಾರರು ರೋಡಿಗೆ ಇಳಿತಾ ಇದ್ದಾರೆ. ಕೆಲವರಂತೂ ಮಾಸ್ಕ್ ಹಾಕೊಂಡಿಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದೆಲ್ಲ ದೂರದ ಮಾತು ಅಷ್ಟೇ, ಅದು ಬಾಯಿ ಮಾತಲ್ಲಿ ಅಷ್ಟೇ ಇರೋದು. ಹೊರಗಡೆ ಹೋದಾಗ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಅಂತ. ಜನರಿಗೆ ಇದ್ರ ಬಗ್ಗೆ ಎಲ್ಲ ಅರಿವಿಲ್ಲ ಅಂತ ತಿಳ್ಕೊಬೇಡಿ, ಎಲ್ರಿಗೂ ಅರಿವಿದೆ. ಕೊರೋನಾ ಬಗ್ಗೆ ಏನಾದ್ರು ಹೇಳಿ ಅಂತಂದ್ರೆ ಉದ್ದುದ್ದ ಭಾಷಣ ಜನ ಬಿಗಿದ್ಬಿಡ್ತಾರೆ. ಆದ್ರೆ ತಾವು ಅದನ್ನ ಪಾಲನೆ ಮಾಡ್ತಾ ಇದೀವಾ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗ್ಬೇಕಲ್ವಾ. ಸೊ ಕೆಲವರು ಹೇಳ್ತಾರೆ ನಮ್ಗೆಲ್ಲಾನು ಗೊತ್ತಿದೆ, ನಾವು ಮೇಂಟೈನ್ ಮಾಡ್ತೀವಿ ಅಂತ. ಇನ್ ಕೆಲವರಂತೂ ಕೆಲವರು ಮೇಂಟೈನ್ ಮಾಡ್ತಿದ್ದಾರೆ, ಇಲ್ಲ ಅಂತ ಎಲ್ಲರ ಮೇಲೂ ಕೂಡ ನಾವು ಈ ರೀತಿ ಆರೋಪ ಮಾಡೋದು ತಪ್ಪಾಗುತ್ತೆ. ಬಟ್ ಕೆಲವರು ಮಾಡೋದ್ರಿಂದ ಎಲ್ಲರ ಮೇಲೂ ಕೂಡ ಈಗ ಗೂಬೆ ಕೂರಿಸುವಂತ ಪ್ರಯತ್ನಗಳು ಆಗುತ್ತೆ. ಸರ್ಕಾರದ ಮೇಲೆ ನಾವು ದೂರಬೇಕು, ಅಧಿಕಾರಿಗಳನ್ನೇ ದೂರಬೇಕು, ಪೊಲೀಸರನ್ನೇ ಇಲ್ಲಿ ಹೊಣೆ ಮಾಡಬೇಕು, ಅಥವಾ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನೇ ಹೊಣೆ ಮಾಡಬೇಕು. ಇದೆಲ್ಲ ತಪ್ಪಾಗುತ್ತೆ. ನಾವು ಕೂಡ ಕೈ ಜೋಡಿಸ್ಬೇಕು, ಸಹಕಾರ ಕೊಡಬೇಕು. ಈಗ ಅಗತ್ಯ ವಸ್ತು ತರಕ್ಕೆ ಹೊರಗಡೆ ಹೋಗಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಪೊಲೀಸರು ಹೇಳಲ್ಲ, ಸರ್ಕಾರನೂ ಹೇಳಲ್ಲ. ನಿಮ್ಗೆ ಅಗತ್ಯ ವಸ್ತು ಇದ್ರೆ ತರಕ್ ಹೋಗಿ ಅಂತ. ಬಟ್ ಈ ಸೀಲ್ ಡೌನ್ ಆಗಿರುತ್ತಲ್ಲ, ಇಂಥ ಪ್ರದೇಶದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಹೆಂಗಿದೆ ಹಾಗಾದ್ರೆ ಸೀಲ್ ಡೌನ್ ಆದ್ಮೇಲೆ ಪರಿಸ್ಥಿತಿ? ಜನರಿಗೆ ಭಯ ಇಲ್ವಾ ಹಾಗಾದ್ರೆ? ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಯಾರಾದ್ರೂ ಸ್ಪಾಟಿಗೆ ಬಂದಿದ್ದಾರಾ? ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಪಾದರಾಯನಪುರ ಸೀಲ್ ಡೌನ್ ಆಗಿರೋದೇ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತಿಲ್ಲ. ಈಗಲೂ ಕೂಡ ರಿಯಾಲಿಟಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮೊನ್ನೆ ಮಾಡಿದಾಗ ಒಂದಿಷ್ಟು ಮಾಹಿತಿ ನಾವು ಜನರ ಮುಂದೆ ಇಟ್ಟಿದ್ವಿ, ಸರ್ಕಾರದ ಮುಂದೆ ಇಟ್ಟಿದ್ವಿ. ಸೀಲ್ ಡೌನ್ ಅಂತ ಏನಾದ್ರೂ ಕಂಡು ಬಂತ ಅಲ್ಲಿ ಹೋದಾಗ? ಪೊಲೀಸರು ಪಾಪ ಎಷ್ಟು ಕಷ್ಟ ಪಡ್ತಿದ್ದಾರೆ. ಜನ ಯಾಕಿಷ್ಟು ತುಂಬಾ ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದಾರೆ ಆ ವ್ಯಾಪ್ತಿಯಲ್ಲಿ? ಶರ್ಮಿತಾ, ಸೀಲ್ ಡೌನ್ ಆಗಿದ್ರು ಕೂಡ ಅಷ್ಟೇ ಜನರಿಗೆ ಆ ಸೀಲ್ ಡೌನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಬೇರೆ ದಿನಗಳಲ್ಲಿ ಯಾವ ರೀತಿ ಪಾದರಾಯನಪುರ ಇತ್ತು ಅದೇ ರೀತಿ ಇವತ್ತು ಕೂಡ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದೇ ರೀತಿಯಾದಂತಹ ಜನರ ಓಡಾಟ ಕೂಡ ಇಲ್ಲಿರುತ್ತೆ. ಪೊಲೀಸರು ನಿಜಕ್ಕೂ ಎಷ್ಟೇ ಹೇಳಿದ್ರು ಯಾರೊಬ್ರು ಕೂಡ ಅರ್ಥ ಮಾಡ್ಕೊಂತಿಲ್ಲ. ಜೊತೆಗೆ ಪೊಲೀಸರು ನಿಲ್ಸಿ ಅಂತ ಹೇಳಿದ್ರು ಕೂಡ ಎಷ್ಟೋ ಜನ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳು ಕೂಡ ನಮ್ಮ ಕೊಂಡ ಮುಂದೆ ನಡೆದಿದೆ. ನೀವು ನೋಡ್ತಾ ಇರ್ಬೋದು, ಬಂದಂತ ಪ್ರತಿಯೊಬ್ಬರನ್ನೇನೋ ಪೊಲೀಸರನ್ನ ತಡಿತಾರೆ, ಆದ್ರೆ ಸಾಬೂಬೂತ್ರಗಳನ್ನ ಅವ್ರು ಕೊಟ್ಕೊಂಡು ಹೋಗ್ತಿದ್ದಾರೆ. ಕೆಲವೊಬ್ರು ಇಲ್ಲೇ ನಾವು ಮೆಡಿಕಲ್ಸ್ ಹೋಗ್ಬೇಕು ಅಂತಾರೆ, ಪಕ್ಕದ ಮನೆ ನಮ್ಮ ಅಜ್ಜಿ ಮನೆ ನೋಡ್ಬೇಕು ಹೋಗ್ತಾರೆ, ನಮ್ಮ ತಾತನ ನೋಡ್ಬೇಕು ಅಂತ ಈ ರೀತಿಯಾದಂತ ಉತ್ತರಗಳನ್ನ ಪೊಲೀಸರಿಗೆ ಕೊಡ್ತಾ ಇದ್ದಾರೆ. ಪೊಲೀಸರು ನಿಜಕ್ಕೂ ಕೂಡ ಅಷ್ಟೇ ಏನ್ ಮಾಡ್ಬೇಕು ಅಂತಾನು ಕೂಡ ಅಷ್ಟೇ ತೋಚದ ರೀತಿಯಲ್ಲಿ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪಾದರಾಯನಪುರ ಒಂದು ಸೀಲ್ ಡೌನ್ ಮಾಡಿದ್ದು ಯಾರೊಬ್ರು ಕೂಡ ಮನೆಯಿಂದ ಹೊರಗಡೆ ಬರಬಾರ್ದು, ಜೊತೆಗೆ ಮನೆಯಲ್ಲೇ ಇರಬೇಕು, ಜೊತೆಗೆ ಹೊರಗಡೆ ಬಂದ್ರು ಕೂಡ ಅಷ್ಟೇ ಎಸೆನ್ಷಿಯಲ್ ಸರ್ವಿಸ್ ಮತ್ತು ಪಾಸ್ ಇರುವಂತವ್ರು ಮಾತ್ರ ಬರಬೇಕು ಅಂತ ಪೊಲೀಸರು ಎಷ್ಟೇ ಒಂದು ಹೇಳಿದ್ರು ಇಲ್ಲಿನ ಜನ ಬುದ್ಧಿ ಕಲ್ತಿಲ್ಲ. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ರಸ್ತೆ ಯುದ್ಧಕ್ಕೂ ಕೂಡ ಅಷ್ಟೇ ಜನರು ಯಾವ ರೀತಿ ನಿಂತಿದ್ದಾರೆ ಅಂತ. ಯಾಕಂದ್ರೆ
ಅದು ಬಹುಶಃ ಏನು ಅಂತ ಇಲ್ಲಿನ ಜನಕ್ಕೆ ಬಹುಶಃ ಗೊತ್ತೇ ಇಲ್ಲ ಅನ್ಸುತ್ತೆ. ಸರ್ಕಾರ ಒಂದ್ ಕಡೆ ಹೇಳ್ತಾನೆ ಇದೆ ಕೊರೋನಾ ಎಷ್ಟರ ಮಟ್ಟಿಗೆ ಹಬ್ಬತಾ ಇದೆ, ಜೊತೆಗೆ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ, ಜೊತೆಗೆ ಮಾಧ್ಯಮದವರು ಕೂಡ ಅಷ್ಟೇ ಹೇಳ್ತಾನೆ ಇದ್ದಾರೆ. ಆದ್ರೂ ಕೂಡ ಅಷ್ಟೇ ಇಲ್ಲಿನ ಒಂದು ವಾರ್ಡ್ನ ಜನ ಬುದ್ಧಿ ಕಲ್ತಿಲ್ಲ, ಬರ್ತಾನೆ ಇರ್ತಾರೆ ಜನ. ಜೊತೆಗೆ ಪೊಲೀಸರು ಸುಮಾರು 4-5 ಜನ ಪೊಲೀಸ್ನ ಈ ಒಂದು ಸ್ಪಾಟ್ ಅಲ್ಲಿ ಹಾಕಿದ್ದಾರೆ, ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ತಪಾಸಣೆ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಕೇವಲ ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಇಲ್ಲಿ ಬರ್ತಿದ್ದಾರೆ ಅಂತ. ಪೊಲೀಸರಂತೂ ನಿಜಕ್ಕೂ ಕೂಡ ಅಷ್ಟೇ ಬೈಕ್ಗಳನ್ನು ನಿಲ್ಲಿಸಿ ಅವರ ಹೇಳುವಂತ ಕಥೆಗಳನ್ನ ಕೇಳಿ ಅವರು ಕೂಡ ಅಷ್ಟೇ ಸಾಕೋಗಿದ್ದಾರೆ. ಬಹುತೇಕ ಏನು ನಗರ ಪೊಲೀಸ್ ಆಯುಕ್ತರು ಒಂದು ಲಾಠಿಯನ್ನ ನೀವು ಠಾಣೆಯಲ್ಲಿಟ್ಟು ಬಂದೋಬಸ್ತ್ ಮಾಡಿ ಅಂದಿದೆ, ನಿಜಕ್ಕೂ ಕೂಡ ತಪ್ಪಾಯ್ತಾ ಅನ್ಸುತ್ತೆ. ಯಾಕಂದ್ರೆ ಲಾಠಿ ಇದ್ರೆ ಜನ ಎದುರ್ತಾ ಇದ್ರೆ ಹೊರತು ಈಗ ಲಾಠಿ ಇಲ್ಲದೆ ಪೊಲೀಸರು ಬಂದೋಬಸ್ತ್ಗೆ ಅಂತ ಬಂದಂತ ವೇಳೆಯಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಒಂದು ಗೌರವವನ್ನು ಕೂಡ ಅಷ್ಟೇ ಕೊಡದ ರೀತಿಯಲ್ಲಿ ಬೈಕ್ಗಳ